ಹೆಲೋ ಸಾಧಕರೇ, ಇವತ್ತು ನಾವು ಮೇ 9, 2026 ಪ್ರಚಲಿತ ಘಟನೆಗಳ ಕುರಿತಾಗಿ ಇವತ್ತು ನಾವು ನೋಡೋಣ. ಮೊದಲನೇ ಪ್ರಶ್ನೆ, LD ರಿಮ್ಹಾನ್ಸ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ದೇಶ ಯಾವುದು ಅಂತ. ಏನು ಹೇಳಿ? LD ರಿಮ್ಹಾನ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಸಿ. ಟರ್ಕಿಯು LD ರಿಮ್ಹಾನ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ದೇಶವಾಗಿದೆ. ಎರಡನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರ್ತಕ್ಕಂತಹ ಉಲ್ಸರ್ ಸರೋವರವು ಯಾವ ನಗರದಲ್ಲಿದೆ ಅಂತ. ಏನು ಹೇಳಿ? ಉಲ್ಸರ್ ಸರೋವರವು ಯಾವ ನಗರದಲ್ಲಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ಸರಿಯಾದ ಉತ್ತರವನ್ನು ನೋಡ್ತಾ ಹೋದರೆ ಆಪ್ಷನ್ಸ್ ಎ, ಬೆಂಗಳೂರು. ಉಲ್ಸರ್ ಸರೋವರವು ಯಾವ ನಗರದಲ್ಲಿದೆ ಅಂದರೆ ಅದು ಬೆಂಗಳೂರಿನಲ್ಲಿದೆ ಅಂತ ನಾವು ತಿಳಿದುಕೊಳ್ಬೇಕು. ಮೂರನೆಯ ಪ್ರಶ್ನೆ, ತಾರಾ ಭಾರತದ ಮೊದಲ ಸ್ಥಳೀಯ ಗೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಇದನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಇದರ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಸಂಸ್ಥೆಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಭಾರತದ ಮೊದಲ ಅಂತಾರಾಷ್ಟ್ರೀಯ ನೇತ್ರ ವಿಜ್ಞಾನ ಸಂಶೋಧನಾ ಸಮ್ಮೇಳನ ಎಲ್ಲಿ ನಡೆಯಿತು? ಏನು ಹೇಳಿ? ನೇತ್ರ ವಿಜ್ಞಾನ ಸಂಶೋಧನಾ ಸಮ್ಮೇಳನ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ನವದೆಹಲಿಯಲ್ಲಿ ನೇತ್ರ ವಿಜ್ಞಾನ ಸಂಶೋಧನಾ ಸಮ್ಮೇಳನ ನಡೆಯಿತು ಅಂತ ನಾವು ತಿಳಿದುಕೊಳ್ಬೇಕು. ಯಾವುದೇಳಿ? ಆಪ್ಷನ್ಸ್ ಎ, ನವದೆಹಲಿ ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ. ಐದನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸೈಪೋಸ್ಟೆಮಾ ಅಣ್ಣಾಮಲೈ ಎಂದರೇನು? ಆಪ್ಷನ್ಸ್ ಎ, ಹೊಸದಾಗಿ ಪತ್ತೆಯಾದ ಸಸ್ಯ ಪ್ರಭೇದ. ಆಪ್ಷನ್ಸ್ ಬಿ, ಒಂದು ರೀತಿಯ ಶಿಲೀಂಧ್ರ. ಆಪ್ಷನ್ ಸಿ, ಆಕ್ರಮಣಕಾರಿ ಕಳೆ. ಆಪ್ಷನ್ಸ್ ಡಿ, ಒಂದು ರೀತಿಯ ವೈರಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಹೊಸದಾಗಿ ಪತ್ತೆಯಾದ ಸಸ್ಯ ಪ್ರಭೇದಗಳು ಅಂತ ಹೇಳಿ. ಏನು ಹೇಳಿ? ಸೈಪೋಸ್ಟೆಮಾ ಅಣ್ಣಾಮಲೈ ಅಂತಂದರೆ ಹೊಸದಾಗಿ ಪತ್ತೆಯಾದ ಒಂದು ಸಸ್ಯ ಪ್ರಭೇದವಾಗಿದೆ. ನೋಡಿದ್ರಲ್ಲ, ಇವತ್ತು ನಾವು GK ಟುಡೆಗೆ ಸಂಬಂಧಿಸಿರ್ತಕ್ಕಂತಹ 5 ಪ್ರಶ್ನೆಗಳನ್ನು ನೋಡಿದ್ವಿ 9ನೇ ಮೇ 2026 ಕುರಿತಾಗಿ. ಅದೇ ರೀತಿ ಇನ್ನಿತರ ನೀವು ದಿನಾಲು ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಸಂಜೆ 9 ಗಂಟೆಗೆ ನಾನು ಪ್ರಚಲಿತ ಘಟನೆಗಳ ಕ್ಲಾಸನ್ನು ತೆಗೆದುಕೊಳ್ತೇನೆ. ಅದನ್ನು ನೀವು ಕಂಟಿನ್ಯೂಸ್ ಆಗಿ ನೋಡ್ಕೊಳ್ಳಿ ಅಂತ ನಾನು ತಿಳಿಸುತ್ತಾ, ನಮ್ಮ ರಘು GK 2026 ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಿತರ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ನಡೆಸ್ತಕ್ಕಂಥ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.